ನಮಸ್ಕಾರ ಎಲ್ಲರಿಗೂ ಕನ್ನಡದ ಚೆಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಚೆಸ್ ವಿಡಿಯೋದಲ್ಲಿ ಫಿಶಿಂಗ್ ಪೋಲ್ ಟ್ರ್ಯಾಪ್ ಎನ್ನುವಂತಹ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಇಂಟರ್ಮೀಡಿಯೇಟ್ ಅಥವಾ ಬಿಗಿನರ್ ಲೆವೆಲ್ ಚೆಸ್ ಟ್ರಿಕ್ ಅನ್ನು ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೇನೆ. ಸೊ ನೀವು ಕಪ್ಪು ಕಾಯಿಗಳನ್ನು ಹೊಂದಿದ್ದಾಗ ಈ ಟ್ರಿಕ್ ಅನ್ನು ಯೂಸ್ ಮಾಡಬಹುದು. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಚೆಸ್ ಆಡೋದು ಹೇಗೆ ಮತ್ತು ಅದ್ಭುತವಾದ ಒಂದು ಚೆಸ್ ಟ್ರಿಕ್ಸ್ಗಳು ಮತ್ತು ಅದ್ಭುತ ಚೆಸ್ ಪಂದ್ಯಗಳು ಸಹ ಬರ್ತಾ ಇರುತ್ತೆ. ಸೊ ಈ ಚೆಸ್ ಟ್ರಿಕ್ ಯಾವ ರೀತಿ ಹೋಗುತ್ತೆ ಅನ್ನೋದನ್ನ ನೋಡೋದಾದ್ರೆ E4 ಮತ್ತು E5 ಕಿಂಗ್ಸ್ ಪಾನ್ ಓಪನಿಂಗ್ ಇಂದ ಸ್ಟಾರ್ಟ್ ಆಗುವಂತ ಒಂದು ಚೆಸ್ ಟ್ರಿಕ್ ಇಲ್ಲಿ. ಸೊ ವೈಟ್ ಇಲ್ಲಿ ನೈಟ್ ಅನ್ನ ಈ ರೀತಿಯಾಗಿ F3 ಗೆ ಡೆವಲಪ್ ಮಾಡಿದ್ರೆ ನಾವು ನಮ್ಮ ನೈಟ್ ಅನ್ನ C6 ಗೆ ಡೆವಲಪ್ ಮಾಡ್ತಾ ಇದ್ದೇವೆ. ಹಾಗೂ ಇಲ್ಲಿ ವೈಟ್ ತಮ್ಮ ಬಿಷಪ್ ಅನ್ನ B5 ಗೆ ತಂದು ನಮ್ಮ ನೈಟ್ ಅನ್ನ ಅಟ್ಯಾಕ್ ಮಾಡ್ತಾ ಇದೆ. ಇಲ್ಲಿ ವೈಟಿನ ಐಡಿಯಾ ಏನು ಅಂತಂದ್ರೆ ಈ ನೈಟ್ ಅನ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಈ ಪಾನ್ ಅನ್ನ ಕ್ಯಾಪ್ಚರ್ ಮಾಡುವಂಥದ್ದು ವೈಟಿನ ಐಡಿಯಾ ಇಲ್ಲಿ. ಸೊ ಆದರೆ ನಾವು ಇದು ತುಂಬಾ ಅಂತಂದ್ರೆ ತುಂಬಾ ಅಡ್ವಾನ್ಸ್ ಲೆವೆಲ್ ಪ್ಲೇಯರ್ಸ್ಗಳು, ಗ್ರ್ಯಾಂಡ್ ಮಾಸ್ಟರ್ಗಳ ಆಟದಲ್ಲೂ ಸಹ ರಿಯಲ್ ಬೇಸ್ ಓಪನಿಂಗ್ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿ ನಾವು ನಮ್ಮ ನೈಟ್ ಅನ್ನ ಈ ರೀತಿಯಾಗಿ F6 ಗೆ ಡೆವಲಪ್ ಮಾಡ್ತಾ ಇದ್ದೇವೆ. ಹಾಗೂ ಈ ಪೊಸಿಷನ್ ಅಲ್ಲಿ ವೈಟ್ ತುಂಬಾ ಬಾರಿ ಕ್ಯಾಸ್ಲಿಂಗ್ ಅನ್ನ ಮಾಡೋದು ಸಹ ನಾವು ನೋಡಿರ್ತೇವೆ. ಸೊ ಇಲ್ಲಿ ಕ್ಯಾಸ್ಲಿಂಗ್ ಮಾಡಿದ ತಕ್ಷಣ ಇಲ್ಲಿ ನಾವು E4 ಅಲ್ಲಿ ಇರುವಂತಹ ಪಾನ್ ಅನ್ನ ಕ್ಯಾಪ್ಚರ್ ಮಾಡಬಹುದು. ಸೊ ಅದ್ರ ಕ್ಯಾಪ್ಚರ್ ಮಾಡಿದ್ರೆ ನಾವು ಸಹ ಇಂಟರ್ಮೀಡಿಯೇಟ್ ಲೆವೆಲ್ ಪ್ಲೇಯರ್ಸು, ಅಪೋನೆಂಟ್ ಸಹ ಇಂಟರ್ಮೀಡಿಯೇಟ್ ಲೆವೆಲ್ ಪ್ಲೇಯರ್ಸು ಅಂತ ಆದಾಗ ನಮಗೆ ಈ ಸಿಚುವೇಶನ್ ಡಿಫೆಂಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂತಂದ್ರೆ ನೋಡಿ, ಇಲ್ಲಿ ಅವ್ರೇನಾದ್ರೂ ರುಕ್ ಅನ್ನ ಈ ರೀತಿಯಾಗಿ ತಂದು ನಮ್ಮ ನೈಟ್ ಅನ್ನ ಅಟ್ಯಾಕ್ ಮಾಡಿದ್ರು ಅಂತಾದ್ರೆ ನಾವು ನಮ್ಮ ನೈಟ್ ಅನ್ನ ಬೇರೊಂದು ಸ್ಕ್ವೇರ್ಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅವರು ಈ ರೀತಿಯಾಗಿ ನಮ್ಮ ನೈಟ್ ಅನ್ನ ಕ್ಯಾಪ್ಚರ್ ಮಾಡಿದ್ರು ಅಂತಂದ್ರೆ ನಾವು ಅವರ ಬಿಷಪ್ ಅನ್ನ ನಮ್ಮ ಪಾನ್ ಇಂದ ಕ್ಯಾಪ್ಚರ್ ಮಾಡ್ತೇವೆ. ಹಾಗೂ ಅವರು ಪಾನ್ ಅನ್ನ ಈ ರೀತಿಯಾಗಿ ನೈಟ್ ಇಂದ ಕ್ಯಾಪ್ಚರ್ ಮಾಡಿದಾಗ ಸೊ ನಮ್ಗೆ ಇಲ್ಲಿ ಮುಂದಿನ ಮೂವ್ ಅಲ್ಲಿ ಡಿಸ್ಕವರಿ ಚೆಕ್ ಬರುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ನಾವೇನಾದ್ರೂ ಇಲ್ಲಿ ನೈಟ್ ಅನ್ನ ಓಡಿಸೋಕೆ ಈ ರೀತಿಯಾಗಿ ಸಿಲ್ಲಿ ಮೂವ್ಗಳನ್ನ ಆಡಿದ್ವಿ ಅಂತಾದ್ರೆ ಅದ್ಭುತವಾದ ಒಂದು ಇಲ್ಲಿ ಚೆಕ್ ಬರುತ್ತೆ. ಹಾಗೂ ನಮ್ಮ ಕ್ವೀನ್ ಸಹ ಇಲ್ಲಿ ನಾವು ನಮ್ಮ ಕ್ವೀನ್ ಅನ್ನ ಬಲಿ ಕೊಡ್ಬೇಕಾಗತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಾವು ಈ ಪೊಸಿಷನ್ ಅಲ್ಲಿ ಈ ಪಾನ್ ಅನ್ನ ಕ್ಯಾಪ್ಚರ್ ಮಾಡುವುದರ ಬದಲಾಗಿ ಇಲ್ಲಿ ನಾವು ನಮ್ಮ ನೈಟ್ ಅನ್ನ G4 ಗೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತೇನೆ. ಸೊ ಇದು ನಾನು ಹೇಳಿದಾಗೆ ಅಡ್ವಾನ್ಸ್ ಲೆವೆಲ್ ಪ್ಲೇಯರ್ಸ್ ಗಳ ಜೊತೆ ಆಡ್ತಿದ್ದಾಗ ಖಂಡಿತವಾಗಿ G4 ಗೆ ತೆಗೆದುಕೊಂಡು ಹೋಗಬೇಡಿ. ಯಾಕಂತಂದ್ರೆ ಇದು ಇಂಟರ್ಮೀಡಿಯೇಟ್ ಅಥವಾ ಬಿಗಿನರ್ಸ್ ಗಳ ಒಂದು ರೇಂಜ್ ಅಲ್ಲಿ ಯೂಸ್ ಮಾಡಬಹುದಂತ ಒಂದು ಟ್ರಿಕ್ ಅಷ್ಟೇ. ಸೊ ಈ ರೀತಿಯಾಗಿ ನಾವು ನಮ್ಮ ನೈಟ್ ಅನ್ನು G4 ಗೆ ತೆಗೆದುಕೊಂಡು ಹೋಗಿ ಇಟ್ಟ ತಕ್ಷಣ ಇಲ್ಲಿ ಸೊ ವೈಟ್ ಪ್ಲೇಯರ್ಸ್ ಗಳು ಆ ನೈಟ್ ಅನ್ನ ಓಡಿಸುವುದರ ಸಲುವಾಗಿ ಅವರ ಪಾನ್ ಅನ್ನ H3 ಗೆ ಆಡ್ತಾರೆ. ಆದ್ರೆ ನಾವು ಇಲ್ಲಿ ನಮ್ಮ ನೈಟ್ ಅನ್ನ ಸೇವ್ ಮಾಡುವುದರ ಬದಲಾಗಿ ನಮ್ಮ ನೈಟ್ ಗೆ ಒಂದು ಡಿಫೆಂಡರ್ ಅನ್ನ ತರ್ತಾ ಇದ್ದೇವೆ. ನಾವು ನಮ್ಮ ಪಾನ್ ಅನ್ನ H5 ಗೆ ಪುಷ್ ಮಾಡ್ತಾ ಇದ್ದೇವೆ. ಸೊ ಅವ್ರೇನಾದ್ರೂ ಆಸೆ ಪಟ್ಟು ಆ ನೈಟ್ ಅನ್ನ ಕ್ಯಾಪ್ಚರ್ ಮಾಡಿದ್ರು ಅಂತಾದ್ರೆ ಅಲ್ಲಿಗೆ ವೈಟ್ ರಿಸೈನ್ ಮಾಡ್ಬೋದು ಪಂದ್ಯವನ್ನ ಅಂತಾನೆ ಹೇಳ್ಬೋದು. ಯಾಕೆ ರಿಸೈನ್ ಮಾಡ್ಬೋದು ಅಂತ ಕೇಳೋದಾದ್ರೆ ಕೆಲವೊಂದಿಷ್ಟು ಸೀಕ್ವೆನ್ಸ್ ಆಫ್ ಮೂವ್ಗಳು ಇಲ್ಲಿ ಬರುತ್ತೆ. ಸೊ ಇಲ್ಲಿ ವಿಡಿಯೋವನ್ನ ಪಾಸ್ ಮಾಡಿ ಆ ಸೀಕ್ವೆನ್ಸ್ ಆಫ್ ಮೂವ್ ಯಾವುದು ಅಂತ ನೀವು ಕಂಡುಹಿಡಿಯೋಕೆ ಟ್ರೈ ಮಾಡಿ. ಸೊ ಯಾವ್ದಪ್ಪ ಆ ಸೀಕ್ವೆನ್ಸ್ ಆಫ್ ಮೂವ್ಸ್ ಅಂತಂದ್ರೆ ನಾವು ಆ ಪಾನ್ ಅನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೇವೆ ಹಾಗೂ ನೈಟ್ ಅನ್ನ ಅಟ್ಯಾಕ್ ಮಾಡ್ತಾ ಇದ್ದೇವೆ. ಸೊ ನೈಟ್ಗೆ ಇಲ್ಲಿ 2 ಸೇಫ್ ಸ್ಕ್ವೇರ್ಗಳಿವೆ, 2 ಸ್ಕ್ವೇರ್ಗಳಿಗೆ ಹೋಗ್ಬೋದು. ಸೊ ಮೊದಲನೇದು ಅವ್ರೇನಾದ್ರೂ ಈ ರೀತಿಯಾಗಿ E1 ಗೆ ಹೋದ್ರು ಅಂತಾದ್ರೆ ಕೇವಲ 4 ಮೂವ್ಗಳಲ್ಲಿ ಅವರು ಚೆಕ್ಮೇಟ್ ಆಗ್ತಾರೆ. ಯಾಕಂತಂದ್ರೆ ನಾವು ನಮ್ಮ ಕ್ವೀನ್ ಅನ್ನ ಇಲ್ಲಿ H4 ಗೆ ತೆಗೆದುಕೊಂಡು ಹೋಗೋದ್ರ ಮೂಲಕ ನೋಡ್ಬೋದು ಇಲ್ಲಿ ಅದ್ಭುತವಂತ ಒಂದು ಓಪನ್ ಫೈಲ್ ನಮ್ಮ ಕ್ವೀನ್ ಹಾಗೂ ನಮ್ಮ ರುಕ್ 2 ಸಹ ಓಪನ್ ಫೈಲ್ ಇದೆ. ಇಲ್ಲಿ ನೆಕ್ಸ್ಟ್ ಮೂವ್ ಅಲ್ಲಿ ಕ್ವೀನ್ ಅನ್ನ H2 ಗಿಟ್ರು ಸಹ ಚೆಕ್ಮೇಟ್, ಕ್ವೀನ್ ಅನ್ನ H1 ಗಿಟ್ರು ಸಹ ಇಲ್ಲಿ ವೈಟ್ ಕಿಂಗ್ ಚೆಕ್ಮೇಟ್ ಆಗುತ್ತೆ. ಹಾಗಾಗಿ ಕಿಂಗ್ಗೆ ಒಂದು ಎಸ್ಕೇಪ್ ರೂಟ್ ಅನ್ನ ಮಾಡುವುದರ ಸಲುವಾಗಿ ಅವರೇನಾದ್ರೂ ಪಾನ್ ಅನ್ನ ಪುಷ್ ಮಾಡಿದ್ರು ಅಂತಾದ್ರೆ ಇವಾಗ ಖಂಡಿತವಾಗಿಯೂ ಇಲ್ಲಿ H1 ಗೆ ತೆಗೆದುಕೊಂಡು ಹೋಗಿ ಚೆಕ್ಮೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಡಿ. ಯಾಕಂತಂದ್ರೆ ಈ ರೀತಿಯಾಗಿ ಬ್ಲ್ಯಾಕ್ ಕಿಂಗ್ ಇಲ್ಲಿ ಎಸ್ಕೇಪ್ ಆಗಿಬಿಡುತ್ತೆ. ಸೊ ಮೊದಲು ಏನ್ ಮಾಡ್ತೀವಿ ಅಂತಂದ್ರೆ ನಾವು ನಮ್ಮ G4 ಅಲ್ಲಿ ಇರುವಂತಹ ಪಾನ್ ಅನ್ನ G3 ಗೆ ಪುಷ್ ಮಾಡ್ತೀವಿ. ಸೊ G3 ಗೆ ಪುಷ್ ಮಾಡುವುದರ ಮೂಲಕ ಇಲ್ಲಿ F2 ಸ್ಕ್ವೇರ್ ಅನ್ನು ನಾವು ಇಲ್ಲಿ ಬ್ಲಾಕ್ ಮಾಡಿದ್ದೇವೆ. ಹಾಗೂ ಇಲ್ಲಿ ವೈಟ್ ಕಿಂಗ್ ಗೆ ಎಸ್ಕೇಪ್ ರೂಟ್ ಅನ್ನು ಸಹ ಕಟ್ ಮಾಡಿದ್ದೇವೆ. ಸೊ ಈ ಮುಂದಿನ ಯಾವುದೇ ಮೂವ್ ಅನ್ನು ಮಾಡಿದ್ರು ಸಹ ಇಲ್ಲಿ ವೈಟ್ ಉದಾಹರಣೆಗೆ ಅವರು ಏನಾದ್ರು ರುಕ್ ಅನ್ನು ಈ ರೀತಿಯಾಗಿ ಮೂವ್ ಮಾಡಿದ್ರು ಅಂತಾದ್ರೆ ಮುಂದಿನ ಮೂವ್ ಅಲ್ಲಿ ನಾವು ಕ್ವೀನ್ ಅನ್ನು H1 ಗೆ ತೆಗೆದುಕೊಂಡು ಹೋಗಿರ್ತೇವೆ. ಹಾಗೂ ಇದು ಅದ್ಭುತವಾದ ಒಂದು ಚೆಕ್ ಮೇಟ್ ಅಂತಾನೆ ಹೇಳ್ಬೋದು. ಸೊ ಸ್ವಲ್ಪ ಹಿಂದಿನ ಪೊಸಿಷನ್ಗಳಿಗೆ ಬಂದು ಈ ಪೊಸಿಷನ್ ಅಲ್ಲಿ ಅವರ ನೈಟ್ ಏನಾದ್ರು H2 ಗೆ ಹೋಯ್ತು ಅಂತಂದ್ರೆ ನಮ್ಮ ಗೇಮ್ ಪ್ಲಾನ್ ಸಹ ಅದೇ ಇರುತ್ತೆ. ಏನಂತಂದ್ರೆ ನಾವು ನಮ್ಮ ಕ್ವೀನ್ ಅನ್ನ H4 ಗೆ ತೆಗೆದುಕೊಂಡು ಹೋಗಿರ್ತಾ ಇದ್ದೇವೆ. ಹಾಗೂ ಮುಂದಿನ ಮೂವ್ ಅಲ್ಲಿ ಈ ನೈಟ್ ಅನ್ನ ಕ್ಯಾಪ್ಚರ್ ಮಾಡುವಂತ ಐಡಿಯಾಸ್ ಗಳನ್ನ ಹೊಂದಿದ್ದೇವೆ.
ಹಾಗಾಗಿ ಮತ್ತದೇ ರೀತಿಯಾಗಿ ಅವರು ಏನಾದರೂ ಈ ಎಫ್ ಪಾನ್ ಅನ್ನ ಇಲ್ಲಿ ಪುಷ್ ಮಾಡಿ ಅವರ ಕಿಂಗ್ಗೆ ಒಂದು ಎಸ್ಕೇಪ್ ರೂಟ್ ಅನ್ನ ಇಡುವುದರ ಸಲುವಾಗಿ ಎಫ್ ಪಾನ್ ಅನ್ನು ಪುಷ್ ಮಾಡಿದ್ರು ಅಂತಂದ್ರೆ ನಾವು ಮತ್ತೆ ನಮ್ಮ ಪಾನ್ ಅನ್ನು ಪುಷ್ ಮಾಡಿ ಈ ರೀತಿಯಾಗಿ ಈ F2 ಸ್ಕ್ವೇರ್ ಅನ್ನ ಬ್ಲಾಕ್ ಮಾಡ್ತಾ ಇದ್ದೇವೆ. ಹಾಗೂ ಅವರು ಇನ್ನೊಂದು ಎಸ್ಕೇಪ್ ರೂಟ್ ಅನ್ನ ಮಾಡೋಣ ನಮ್ಮ ಕಿಂಗ್ಗೆ ಬೇರೆ ಎಸ್ಕೇಪ್ ರೂಟ್ ಅನ್ನ ಅನ್ನೋದರ ಸಲುವಾಗಿ ಈ ರೀತಿಯಾಗಿ ರುಕ್ ಅನ್ನ ಏನಾದರೂ F3ಗೆ ತಂದಿಟ್ರು ಅಂತಾದ್ರೆ ನಾವು ಫಸ್ಟ್ ಏನ್ ಮಾಡ್ತೇವೆ ಅಂತಂದ್ರೆ ಇಲ್ಲಿ ಅವರ ನೈಟ್ ಅನ್ನ ಕ್ಯಾಪ್ಚರ್ ಮಾಡ್ತಾ ಇಲ್ಲ. ಆಕ್ಚುಲಿ ನೈಟ್ ಅನ್ನ ಕ್ಯಾಪ್ಚರ್ ಮಾಡೋದು ಸಹ ಒಳ್ಳೆ ಮೂವೆ. ಅದನ್ನ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ನೈಟ್ ಅನ್ನ ಇಲ್ಲಿ D4ಗೆ ಇಡೋದ್ರ ಮೂಲಕ ಅವರ ರುಕ್ ಅನ್ನ ಅಟ್ಯಾಕ್ ಮಾಡ್ತಾ ಇದ್ದೇವೆ ಹಾಗೂ ಅವರ ಬಿಷಪ್ ಅನ್ನು ಸಹ ಅಟ್ಯಾಕ್ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇಲ್ಲಿ ನೋಡ್ಬೋದು ಇಲ್ಲಿ 2 ಸ್ಕ್ವೇರ್ಗಳು ನಮ್ಮ ಪೀಸ್ ಗಳಿಂದ ಕವರ್ ಆಗಿದೆ. ಸೊ ಇಲ್ಲಿ ಕಿಂಗ್ ಕೊನೆಯ ರ್ಯಾಂಕ್ ನಲ್ಲಿ ಉಳಿಬೇಕಾಗತ್ತೆ. ಸೊ ಇಲ್ಲಿ ಯಾವುದೇ ಮೂವ್ ಮಾಡಿದ್ರು ಸಹ ನಾವು ಮುಂದಿನ ಮೂವ್ ಅಲ್ಲಿ ಅವರ ನೈಟ್ ಅನ್ನ ಕ್ಯಾಪ್ಚರ್ ಮಾಡ್ತೇವೆ ಹಾಗೂ ಇಲ್ಲಿ ಕಿಂಗ್ ಅನ್ನ ಅಟ್ಯಾಕ್ ಮಾಡ್ತೇವೆ ಹಾಗೂ ಇಲ್ಲಿಂದ ಪಂದ್ಯ ಗೆಲ್ಲೋದು ಸುಲಭ ತುತ್ತು ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಬರುವಂತಹ ಮತ್ತೊಂದು ವೇರಿಯೇಷನ್ ಏನು ಅಂತಂದ್ರೆ ಸ್ವಲ್ಪ ಹಿಂದಿನ ಪೊಸಿಷನ್ಗೆ ಹೋಗೋಣ ಅಂತಂದ್ರೆ ಈ ಪೊಸಿಷನ್ ಅಲ್ಲಿ ಅವ್ರೇನಾದ್ರೂ ಈ ಪಾನ್ ಅನ್ನ ಇಲ್ಲಿ ಪುಷ್ ಮಾಡದೆ ಅವ್ರೇನಾದ್ರೂ ರುಕ್ ಅನ್ನ ಒಂದು ಓಪನ್ ಫೈಲ್ಗೆ ಸೆಮಿ ಓಪನ್ ಫೈಲ್ಗೆ ತಂದು ನಮ್ಮ ಕಿಂಗ್ ಅನ್ನ ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತಾದ್ರೆ ನಾವು ಇವಾಗ ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ನಮ್ಮ ಬಿಷಪ್ ಅನ್ನ ಅಂತಂದ್ರೆ ಡಾರ್ಕ್ ಸ್ಕ್ವೇರ್ ಬಿಷಪ್ ಅನ್ನ C5ಗೆ ತೆಗೆದುಕೊಂಡು ಹೋಗಿ ಇಡ್ತಾ ಇದ್ದೇವೆ. ಹಾಗೂ ಅಷ್ಟೇ ಅಲ್ಲ, ಇಲ್ಲಿ ನೋಡ್ಬೋದು F2 ಅಲ್ಲಿ ವೀಕ್ ಆಗಿರುವಂತಹ ಒಂದು ಪಾನ್ ಅನ್ನ ನಮ್ಮ ಬಿಷಪ್ ಹಾಗೂ ನೈಟ್ ಇಂದ ಅಟ್ಯಾಕ್ ಮಾಡ್ತಾ ಇದ್ದೇವೆ. ಸೊ ಅವ್ರೇನಾದ್ರೂ ಈ ರೀತಿಯಾಗಿ ತಮ್ಮ ಡಿ ಪಾನ್ ಅನ್ನ D4ಗೆ ಪುಷ್ ಮಾಡಿದ್ರು ಅಂತಾದ್ರೆ ನಾವು ಆ ಪಾನ್ ಅನ್ನ ನಮ್ಮ ನೈಟ್ ಇಂದ ಕ್ಯಾಪ್ಚರ್ ಮಾಡ್ತಾ ಇದ್ದೇವೆ, ಬಿಷಪ್ ಇಂದ ಕ್ಯಾಪ್ಚರ್ ಮಾಡ್ತಾ ಇಲ್ಲ. ಅವ್ರೇನಾದ್ರೂ ಅವರ ನೈಟ್ ಇಂದ ಕ್ಯಾಪ್ಚರ್ ಮಾಡಿದ್ರು ಅಂತಾದ್ರೆ ಇವಾಗಲೂ ಸಹ ನಾವು ಅವರ ನೈಟ್ ಅನ್ನ ನಮ್ಮ ಬಿಷಪ್ ಇಂದ ಕ್ಯಾಪ್ಚರ್ ಮಾಡ್ತಾ ಇಲ್ಲ. ಅದರ ಬದಲಾಗಿ ನಾವು ನಮ್ಮ ಕ್ವೀನ್ ಅನ್ನ H4ಗೆ ತೆಗೆದುಕೊಂಡು ಹೋಗಿ ಇಡ್ತಾ ಇದ್ದೇವೆ. ಸೊ ಈ ರೀತಿಯಾಗಿ H4ಗೆ ತೆಗೆದುಕೊಂಡು ಹೋಗಿ ಇಡುವುದರ ಮೂಲಕ ನೋಡ್ಬೋದು ನಾವು ಇಲ್ಲಿ F2 ಸ್ಕ್ವೇರ್ ಅನ್ನು ಸಹ ನಮ್ಮ ಕ್ವೀನ್ ಮತ್ತು ನೈಟ್ ಇಂದ ಅಟ್ಯಾಕ್ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, H2 ಸ್ಕ್ವೇರ್ ಅನ್ನು ಸಹ ನಮ್ಮ ಕ್ವೀನ್ ಮತ್ತೆ ನೈಟ್ ಇಂದ ಅಟ್ಯಾಕ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ 2 ಸ್ಕ್ವೇರ್ಗಳನ್ನು ತಪ್ಪಿಸಿಕೊಳ್ಳೋದು ವೈಟ್ ಪೀಸ್ ಗಳಿಗೆ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಓಕೆ, ನಾನು ಇಲ್ಲಿ H2 ಸ್ಕ್ವೇರ್ ಅನ್ನ ಡಿಫೆಂಡ್ ಮಾಡ್ತೇನೆ ಅಂತ ವೈಟ್ ಏನಾದ್ರು ತಮ್ಮ ನೈಟ್ ಅನ್ನ F3ಗೆ ತಂದು ನಮ್ಮ ಕ್ವೀನ್ ಅನ್ನ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತು ಅಂತಾದ್ರೆ ನಾವು ನಮ್ಮ ಕ್ವೀನ್ ಅನ್ನ ತೆಗೆದುಕೊಂಡು ಹೋಗಿ H2ಗೆ ತೆಗೆದುಕೊಂಡು ಹೋಗಿ ಚೆಕ್ ಅನ್ನು ಕೊಡ್ತಾ ಇಲ್ಲ. ಅದರ ಬದಲಾಗಿ F2ಗೆ ತಂದು ನಮ್ಮ ಕ್ವೀನ್ ಅನ್ನ ಚೆಕ್ ಕೊಡ್ತಾ ಇದ್ದೇವೆ. ಸೊ ಇಲ್ಲಿ ವೈಟಿನ ಬಳಿ ಇರುವಂತದ್ದು ಒಂದೇ ಒಂದು ಮೂವ್ ಏನಪ್ಪಾ ಅಂತಂದ್ರೆ ಕಿಂಗ್ ಅನ್ನ H1ಗೆ ತೆಗೆದುಕೊಂಡು ಹೋಗಲೇಬೇಕು. ಸೊ ಕಿಂಗ್ ಅನ್ನ H1ಗೆ ತೆಗೆದುಕೊಂಡು ಹೋದ ತಕ್ಷಣ ಇಲ್ಲಿ ಅದ್ಭುತವಾದ ಒಂದು ಮೂವ್ ಬರ್ತಾ ಇದೆ. ನಮ್ಮ ಕ್ವೀನ್ ಅನ್ನು ನಾವು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೇವೆ. ನಮ್ಮ ಕ್ವೀನ್ ಅನ್ನ G1ಗೆ ಇಡುವುದರ ಮೂಲಕ ಇಲ್ಲಿ ಚೆಕ್ ಅನ್ನು ಕೊಡ್ತಾ ಇದ್ದೇವೆ. ಸೊ ಕಿಂಗ್ ಇಂದ ಕ್ವೀನ್ ಅನ್ನ ಕ್ಯಾಪ್ಚರ್ ಮಾಡಕ್ ಬರಲ್ಲ, ಯಾಕಂತಂದ್ರೆ ಇಲ್ಲಿ ಬಿಷಪ್ ಸಪೋರ್ಟ್ ಇದೆ. ಸೊ ಹಾಗಾಗಿ ರುಕ್ ಇಂದ ಆ ಕ್ವೀನ್ ಅನ್ನ ಕ್ಯಾಪ್ಚರ್ ಮಾಡ್ಬೇಕಾಗತ್ತೆ ಇರುವಂತಹ ಒಂದೇ ಒಂದು ಮೂವ್. ಈಗ ಅದ್ಭುತವಾದ ಒಂದು ಸ್ಮಾಲ್ ಚೆಕ್ ಮೇಟ್ ಅನ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ನೈಟ್ ಅನ್ನ F2ಗೆ ತೆಗೆದುಕೊಂಡು ಹೋಗೋದ್ರ ಮೂಲಕ ಇಲ್ಲಿ ವೈಟ್ ಕಿಂಗ್ ಒಂದು ತುದಿಯಲ್ಲಿ ಚೆಕ್ ಮೇಟ್ ಆಗಿದೆ ಹಾಗೂ ಇಲ್ಲಿ ಈ ಟ್ರ್ಯಾಪ್ಗೆ ವೈಟ್ ಬಿದ್ದಿದೆ ಅಂತಾನೆ ಹೇಳ್ಬೋದು. ಸೊ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಫಿಶಿಂಗ್ ಪೋಲ್ ಟ್ರ್ಯಾಪ್ ಅನ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಖಂಡಿತವಾಗಿಯೂ ಇಷ್ಟ ಆದರೆ ನಮ್ಮ ಈ ವಿಡಿಯೋನ ಲೈಕ್ ಮಾಡೋಕ್ಕೆ ಮರಿಬೇಡಿ ಹಾಗೂ ನಿಮ್ಮ ಚೆಸ್ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನು ಇಂಟ್ರೆಸ್ಟಿಂಗ್ ಆಗಿರುವಂತಹ ಚೆಸ್ ಟ್ರಿಕ್ಸ್ಗಳ ಜೊತೆ ಮತ್ತೆ ಬರ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.